ಕಾಂಗ್ರೆಸ್ ಭವನಗಳನ್ನು ಜಿಲ್ಲಾ ಸಚಿವರುಗಳು ಯಾವ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ, ಯಾವ ತಾಲೂಕಿನಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ, ಅಲ್ಲಿ ಕಚೇರಿಯನ್ನು ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸೂಚನೆ ಬಂದಿದೆ. ನಾನು ಅಧ್ಯಕ್ಷನಿದ್ದಾಗ ಬೆಳಗಾಂನಲ್ಲಿ ಒಂದು ಜಾಗ ತಗೊಂಡು ಕಚೇರಿ ಕಟ್ಟಬೇಕು ಅಂತೇಳಿ, ಯಾಕೆಂದರೆ ನಾನು ಪ್ರತಿ ಸಾರಿ ಬೆಳಗಾಮಿಗೆ ಹೋದಾಗ ಅಲ್ಲಿಯ ಕಚೇರಿ ಆ ವ್ಯವಸ್ಥೆಯನ್ನು ನೋಡಿ ನಾನು ಭಾಳ ಸಂದರ್ಭದಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ಲೀಡರ್ಸ್ ಇದ್ದೀರಿ, ಕಚೇರಿ ಕಟ್ಟಬೇಕು ಅಂತ ಹೇಳುವಾಗ ಅವರು ಸರ್ಕಾರದ ಜಾಗ ಕೊಟ್ಟರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಕಟ್ತೇವೆ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಬಂತು. ಸಂಪುಟದಲ್ಲಿ ಅದನ್ನು ತೀರ್ಮಾನ ಮಾಡಿ ಆ ಜಾಗವನ್ನು ಕೊಟ್ಟರು. ಅದಕ್ಕೆ ಹಣನೂ ಕಟ್ಟಿದ್ವಿ. ನಾನೇ ಅಧ್ಯಕ್ಷನಾಗಿ 45 ಲಕ್ಷ ರೂಪಾಯಿ ನಾನೇ ಕೊಟ್ಟಿದ್ದೆ. ಅದು ಆ ನಂತರ ಎಲ್ಲರೂ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಕಚೇರಿಯನ್ನು ಕಟ್ಟಿ ಉದ್ಘಾಟನೆಯು ಕೂಡ ನಾನು ಅಧ್ಯಕ್ಷನ ಸ್ಥಾನ ಬಿಟ್ಟ ನಂತರ ಅದು ಉದ್ಘಾಟನೆ ಆಯಿತು. ಆ ಸಂದರ್ಭ ಹೇಗೆ ಬಂತು ಏನು ಅಂತ ಗೊತ್ತಿಲ್ಲ, ಅದು ಯಾಕೆ ಆ ಪ್ರಶ್ನೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅವರು ಮಾನ್ಯ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಯಾರು ಡೀಟೇಲ್ಸ್ ಹೇಳಲಿಲ್ಲ. ಅದು ಯಾರ್ದು ಹೆಸರು ಹೇಳಿಲ್ಲ. ಅವರೇನು ಇವ್ರು ಕೊಟ್ಟರು ಅವ್ರು ಕೊಡಲಿಲ್ಲ ಅಥವಾ ಯಾರು ಬಿಟ್ಬಿಟ್ರು ಅಂತ ಏನಿಲ್ಲ. ಆಗ ಸತೀಶ್ ಅವರು ನೀವು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರದೆಲ್ಲ ಹೇಳ್ಬೋದಾಗಿತ್ತು ಅಂತ ಒಂದು ಮಾತನ್ನು ಹೇಳಿದರು. ಅಷ್ಟಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇ ಅಧ್ಯಕ್ಷ ಆಗಿದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಮಾತು. ಅಷ್ಟಕ್ಕೆ ಬಿಟ್ಟರೆ ಬೇರೆ ಏನು ಅಲ್ಲೇನು ಬೇರೆ ಮಾತುಗಳೇನು ಬರಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.